ಯಾವುದೇ ಸ್ನೇಹ, ಪ್ರೇಮ, ವಿಶ್ವಾಸ, ಸೇವಾ, ದಾನ, ಧರ್ಮ ಇವೆಲ್ಲವೂ ಒಂದು ನಿರ್ದಿಷ್ಟ ಉದ್ದೇಶಕ್ಕಿದ್ದರೆ ಅದು ಅಧಾರ್ಮಿಕ ಆಗುತ್ತೆ. ಯಾಕಂದರೆ ಯು ಬೌಂಡ್ ಟು ಅಪೋಸ್ ದ ಅದರ್ ಪೀಪಲ್. ನೀವೊಂದು ನಿರ್ದಿಷ್ಟ ವರ್ಗಕ್ಕೆ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ, ಒಂದು ನಿರ್ದಿಷ್ಟ ಜನರಿಗೆ, ಒಂದು ನಿರ್ದಿಷ್ಟ ಜಾತಿ, ಯಾವುದೇ ರೀತಿಯಲ್ಲಿ ಗುರುತಿಸಿಕೊಂಡ ಒಂದು ನಿರ್ದಿಷ್ಟ ಗುಂಪಿಗೆ ನೀನು ಎಷ್ಟೇ ಪ್ರಾಮಾಣಿಕವಾಗಿ, ಎಷ್ಟೇ ಧಾರ್ಮಿಕವಾಗಿ, ಎಷ್ಟೇ ಸೇವಾ ಮಾಡಿದರೂ ಅದು ಅಧಾರ್ಮಿಕತೆ ಆಗುತ್ತೆ. ಯಾಕಂದರೆ ಮತ್ತೊಂದು ಗುಂಪನ್ನು ನೀನು ವಿರೋಧಿಸಲೇಬೇಕಾಗ್ತದೆ. ಆ ಗುಂಪಿನ ಒಳಿತಿನ ಹೆಸರಿನಲ್ಲಿ ಮತ್ತೊಂದು ಗುಂಪಿನ ವಿರೋಧಿ ಆಗಬೇಕಾಗತ್ತೆ. ಅವರು ನಾಶವಾಗಲಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಅವರು ನಿರ್ನಾಮ ಆಗಬೇಕು ಅಂತ ಬಯಸಬೇಕಾಗತ್ತೆ. ಹೇಗೆ ಒಬ್ಬನೇ ವ್ಯಕ್ತಿಯ ಒಳಗಡೆ ಪೋಷಣೆ ಮತ್ತು ನಿರ್ನಾಮ, ಏಕಕಾಲದಲ್ಲಿ ನೀವು ಪ್ರೇಮ ಮತ್ತು ದ್ವೇಷವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಎರಡೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ? ಕತ್ತಲೆ ಮತ್ತು ಬೆಳಕು. ದ್ವೇಷ, ವಿರೋಧಿಸೋದು, ಕಂಡೆಮ್ ಮಾಡೋದು, ಕ್ರಿಟಿಸೈಸ್ ಮಾಡೋದು ಕತ್ತಲೆ, ಅದು ಮೌಢ್ಯ. ಪ್ರೇಮ, ಅನುಕಂಪ, ಸಹಾಯ, ಹೆಲ್ಪಿಂಗ್ ಟು ಅಂಡರ್ಸ್ಟ್ಯಾಂಡ್, ಸಪೋರ್ಟಿಂಗ್, ಕತ್ತಲೆಯಲ್ಲಿರೋನ್ನ ಬೆಳಕಿಗೆ ತರುವಂಥದ್ದು. ಇದು ಇಂಥ ಲಿಮಿಟೆಡ್ ಅಪ್ರೋಚ್ ಎಲ್ಲೆಲ್ಲಿರುತ್ತೆ ಅದು ಮೌಢ್ಯ. ಯಾಕೆ? ಎಲ್ಲಿದೆ ಅಸ್ತಿತ್ವದಲ್ಲಿ ದೇಶ ಅಂತ? ಎಲ್ಲಿದೆ ಈ ಅಸ್ತಿತ್ವದಲ್ಲಿ ಇವ್ರು ಬೇರೆ, ಅವ್ರು ಬೇರೆ, ಅದು ಬೇರೆ ಅಂತ? ಎಲ್ಲಿದೆ? ಮನಸ್ಸಿನಲ್ಲಿ ಮನುಷ್ಯ ಮಾಡಿಕೊಂಡದ್ದು ಬಿಟ್ಟರೆ, ಮನುಷ್ಯ ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡಂಥ ವಿಭಜನೆ ಬಿಟ್ಟರೆ ವಾಸ್ತವಿಕವಾಗಿ ಎಲ್ಲಿದೆ? ಇಲ್ಲದಿರುವುದನ್ನು ನೋಡೋದೇ ಮೌಢ್ಯ, ಇರುವುದನ್ನು ಕಾಣದೇ ಇರೋದೇ ಮೌಢ್ಯ. ಅನುಕೂಲಕ್ಕೆ ದೇಶ, ಅನುಕೂಲಕ್ಕೆ ರಾಜ್ಯ, ಅನುಕೂಲಕ್ಕೆ ಭಾಷೆ, ಅನುಕೂಲಕ್ಕೆ ಒಂದು ವರ್ಗ, ಅನುಕೂಲಕ್ಕೆ ಒಂದು ಸಂಘಟನೆ, ಅನುಕೂಲ ಸತ್ಯ, ಅನುಕೂಲಕ್ಕೋಸ್ಕರ, ಪರಮ ಸತ್ಯ ಅಲ್ಲ. ಪರಮ ಸತ್ಯದ ಅರಿವಿಲ್ಲದಂತೆ ನಡ್ಕೊಳ್ಳೋದು ಮೌಢ್ಯ. ಅದು ಧಾರ್ಮಿಕ ವಿಚಾರದಲ್ಲಿ ನಡ್ಕೊಂಡ್ರು ಮೌಢ್ಯ, ಸಾಮಾಜಿಕ ವಿಚಾರದಲ್ಲಿ ನಡ್ಕೊಂಡ್ರು ಮೌಢ್ಯ, ಶಿಕ್ಷಣದ ವಿಚಾರದಲ್ಲಿ ನಡ್ಕೊಂಡ್ರು ಮೌಢ್ಯ. ಈ ಶಿಕ್ಷಣದಿಂದ ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ ಅಂತ ಈ ಇರುವಂಥ ಶಿಕ್ಷಣನ ನಂಬಿಕೊಂಡಿದ್ರೆ ಅದು ಮೌಢ್ಯ. ಯಾಕೆ ಹೇಳಿ? ಎಲ್ಲಿ ಉದ್ಧಾರ ಆಗಿದ್ದಾರೆ? ಓದಿಲ್ದೇ ಇರೋರಿಗಿಂತ ಓದಿರೋರ ಕ್ರೌರ್ಯನೇ ಜಾಸ್ತಿ ಆಗಿದೆಯಲ್ಲ. ಓದಿಲ್ದೇ ಇರೋನು ಕಲ್ಲೊಡಿಬೋದು, ಕೊಡ್ಲಿ ತಗೊಂಡು ಸಾಯಿಸ್ಬೋದು. ಓದಿಲ್ದೇ ಇರೋನು ಮ್ಯಾಕ್ಸಿಮಮ್ ಎಷ್ಟು ಸುಸ್ತಾಗವ್ರಿಗೂ ಒಂದು 5-6 ಜನರಿಗೆ. ಓದಿರೋನು ಲಕ್ಷ ಜನನ ಏಕಕಾಲದಲ್ಲಿ ಸುಟ್ಟಾಕುವಂಥ ಬಾಂಬ್ಗಳನ್ನ ಕಂಡುಹಿಡಿಬೋದು, ಯುದ್ಧ ವಿಮಾನಗಳನ್ನ ಕಂಡುಹಿಡಿ. ನೋಡಿ, ಒಂದು ಮನೆ ಸುಭಿಕ್ಷವಾಗಿದೆ, ಒಂದು ಮನೆ ತುಂಬ ಆರೋಗ್ಯಕರಣ ವಿಕಾಸದಲ್ಲಿದೆ ಅಂದರೆ ಅರ್ಥ ಏನು? ಆ ಮನೆಯಲ್ಲಿರೋರೆಲ್ಲ ಆರೋಗ್ಯವಂತರು, ಆ ಮನೆಯಲ್ಲಿರೋರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ದಾರೆ. ಒಂದು ಮನೆಯಲ್ಲಿ 100 ರೂಪಾಯಿ ಆದಾಯದಲ್ಲಿ ಒಂದು ಕುಟುಂಬ 50 ರೂಪಾಯಿಗಿಂತ ಜಾಸ್ತಿನ, ಒಂದು ಮನೆಗೆ, ಒಂದು ಕುಟುಂಬಕ್ಕೆ 100 ರೂಪಾಯಿ ಆದಾಯ ಇದೆ ಅಂತ ಇಟ್ಕೊಳ್ಳಿ. ದಯವಿಟ್ಟು ಭಾಷಣ ಆ ಥರ ನೋಡಬೇಡಿ. ನನ್ನದನ್ನು ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಮದು ನಮ್ಮದು ಎಲ್ಲರಿಗೂ ಸೇರಿದಂಥ ವಿಷಯ ವಿನಿಮಯ ಅಷ್ಟೇ. ಇದು ನಿಮ್ಮ ಮನೇಲೇ ಆಗಲಿ, ನನ್ನ ಮನೇಲೇ ಆಗಲಿ, ಯಾರದೇ ಮನೇಲಾಗಲಿ 150 ರೂಪಾಯಿನ ಪಿಸ್ತೂಲ್, ತಲ್ವಾರ್, ಖಡ್ಗ, ಸೈಕಲ್ ಚೈನ್, ರಾಡ್, ಹೋರಾಟಕ್ಕೆ ಬೇಕಾಗಿರೋ ಅಂಥದ್ದನ್ನು, ಅಸ್ತ್ರಗಳನ್ನು 100 ರೂಪಾಯಲ್ಲಿ, 100 ರೂಪಾಯಿ ಆದಾಯದಲ್ಲಿ 50 ರೂಪಾಯಿನ ಎತ್ತಿಟ್ರೆ ಆ ಮನೆ ಸುಭಿಕ್ಷವಾಗಿದೆ ಅಂತನಾ? ಆ ಮನೆಗೆ ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇರೋದು 10 ರೂಪಾಯಿಂದ 11 ರೂಪಾಯಿ ಅಥವಾ 15 ರೂಪಾಯಿ, 100 ರೂಪಾಯಿ. ಶಿಕ್ಷಣಕ್ಕೆ 10ರಿಂದ 11 ರೂಪಾಯಿ, ಅಭಿವೃದ್ಧಿಗೆ
ಒಂದು 10-15 ರೂಪಾಯಿ. ಅರ್ಧಕ್ಕಿಂತ ಜಾಸ್ತಿ ದುಡ್ಡು ಭಯಭೀತರಾಗಿ ಅಕ್ಕಪಕ್ಕದವರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಸ್ತ್ರ ತಗೊಳ್ಳೋಕ್ಕೆ ಹೋಗ್ತಿದೆ. ಇದು ಸುಭಿಕ್ಷಾ ದೇಶನ? ಈ ಕುಟುಂಬದನ್ನ ಈ ದೇಶ ಥರ ನೋಡಿ, ಈ ದೇಶದ ರಾಷ್ಟ್ರ ಆದಾಯದಲ್ಲಿ ಬಹುತೇಕ ಅರ್ಧಕ್ಕರ್ಧ ಯುದ್ಧ ವಿಮಾನಗಳು ತಗೊಳ್ಳೋದು, ಟ್ಯಾಂಕರ್ಸ್ ತಗೋಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಸಮಗ್ರ ಸತ್ಯ ಏನು, ಗೋಚರಿಸ್ತಾ ಇರೋ ಸತ್ಯ ಏನು ಅಂತ. ಒಂದು ರಾಷ್ಟ್ರದ ರಿಪಬ್ಲಿಕ್ ಡೇ, ನಾವೆಲ್ಲ ರಾಜ್ಯಗಳು ಸಮಗ್ರವಾಗಿ ಒಂದಾಗಿರುವಂಥ ಒಂದು ಒಕ್ಕೂಟ. ಈ ರಿಪಬ್ಲಿಕ್ನ ಒಂದೊಂದು ಭಾಗಗಳು ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ ಪ್ರದರ್ಶನ ಆಗಬೇಕಾಗಿತ್ತಾ? ನಮ್ಮ ಹತ್ರ ಎಂತೆಂಥ ಅಸ್ತ್ರಗಳಿದೆ ಅಂತ ಒಂದರಿಂದ ಒಂದು ಪ್ರದರ್ಶನ ಆಗಬೇಕಾಗಿತ್ತ? ನೋಡಿ ನಮ್ಮ ಪ್ರದರ್ಶನಗಳು ಹೇಗಿರುತ್ತೆ ಅಂತ. ನಮ್ಮ ಹೆಲ್ತ್, ನಮ್ಮ ಎಜುಕೇಷನ್, ನಮ್ಮ ಬಡತನ ನಿರ್ಮೂಲನೆ, ನಮ್ಮ ಯುನೀಕ್ ಕ್ವಾಲಿಟಿ ಆಫ್ ಲಿವಿಂಗ್ನ ಪ್ರದರ್ಶನ ಆಗಬೇಕಾಗಿತ್ತಾ? ಇದು ಮೌಢ್ಯ ಅಲ್ವಾ? ರಾಷ್ಟ್ರಭಕ್ತಿ. ಈ ದೇಶದ ಒಬ್ಬರು ಆರ್ಟಿಕಲ್ ಬರಿತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಈ ದೇಶದ ಗುಣ ಏನು, ಈ ದೇಶದಲ್ಲಿ ಹುಟ್ಟಿದಂಥ ಮಹಾಪುರುಷರೇನು, ಈ ದೇಶದ ಮಹತ್ವ ಏನು ಅಂತ ಹೇಳ್ತಿದ್ದಾರೆ. ಸತ್ಯ ಹೌದು, ಒಂದೊಂದು ಅಕ್ಷರನೂ ಸತ್ಯ ಅದು. ಆದರೆ ಅದು ಈ ವಿಶ್ವದ ಸೊತ್ತಲ್ವಾ? ಈ ಒಂದು ಇಡೀ ಅನಂತ ಅಸ್ತಿತ್ವದ ಒಂದು ಪ್ರದೇಶದಲ್ಲಿ ಇಂತಿಂಥ ಕ್ವಾಲಿಟಿ ಘಟಿಸಿದ್ರೆ, ಇಡೀ ಅಸ್ತಿತ್ವದಲ್ಲಿ ಮಿನುಗ್ತಾ ಇರೋ ನಕ್ಷತ್ರ, ಬೆಳದಿಂಗಳ ಬೆಳಕು, ತಂಗಾಳಿ, ಆಕ್ಸಿಜನ್, ಫಲಗಳು, ಒಂದು ದೇಶದ ಖರ್ಜೂರ, ಮತ್ತೊಂದು ದೇಶದ ಟೀ, ಮತ್ತೊಂದು ದೇಶದ ಸಕ್ಕರೆ, ಇವೆಲ್ಲ ಶ್ರೇಷ್ಠ ಅಲ್ವಾ? ಸೋಲಾರ್ ಸಿಸ್ಟಮ್ ಶ್ರೇಷ್ಠ ಅಲ್ವಾ? ಸೂರ್ಯನಿಂದ ನೀರು ಕಾಯಿಸ್ತಾ ಇದ್ದೀವಲ್ಲ, ಇದು ಶ್ರೇಷ್ಠ ಅಲ್ವಾ? ನಮ್ಮ ದೇಶದಲ್ಲಿ ಮಾತ್ರ ನೀರು ಕಾಯ್ತದ ಸೂರ್ಯನಲ್ಲಿ? ಅಂದರೆ ನಾನು ಹೇಳ್ತಿರೋದು, ಒಂದು ಪ್ರದೇಶದ ಶ್ರೇಷ್ಠತೆಯನ್ನು ಹೇಳಿ ಜನರನ್ನು ಆ ಪ್ರದೇಶಕ್ಕೆ ಸೀಮಿತಗೊಳಿಸಿ ಲಿಮಿಟೆಡ್ ಮಾಡೋದಕ್ಕಿಂತ ಅನಂತವಾಗಿರುವಂಥದ್ದನ್ನು ಅನಂತ ಈ ಸಮಗ್ರವಾಗಿರುವಂಥದ್ದರ ಬ್ಯೂಟಿ, ಅದನ್ನು ಹೇಳಿದ್ದು ಬಸವಣ್ಣ, ಅದನ್ನು ಹೇಳಿದ್ದು ಬುದ್ಧ. ಅವರನ್ನ ಹೆಸರಿಡ್ಕೊಂಡು ಅವರ ಹೇಳಿದ ಯಾವುದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಪ್ರತಿರೋಧಿಸೋದು. ಈ ಸೀಸಾದಲ್ಲಿ ಇವರೊಂದು ಕಡೆ ಅವರೊಂದು ಕಡೆ, ಇವರಿಬ್ರೂ ಸೀಸಾ ಆಡೋದು. ಅವ್ರ ಮೇಲೆ ಹೋಗದೆ ಇವ್ರು ಕೆಳಗೋಗಲ್ಲ, ಇವ್ರ ಮೇಲೆ ಹೋಗದೆ ಅವ್ರು ಕೆಳಗೋಗಲ್ಲ. ಒಬ್ರು ಎದ್ದು ಬಿಟ್ರೆ ಇನ್ನೊಬ್ರು ಆಟನೇ ಆಡೋಕ್ಕಾಗಲ್ಲ. ಒಬ್ರು ಹೇಳ್ತಾರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತ ಇವ್ರು ಆಡ್ತಾರೆ, ಈ ಕಡೆ ಇರೋರು ಹೇಳ್ತಾರೆ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ. ಇವರಿಬ್ಬರ ಹೋರಾಟದಲ್ಲಿ ಯಾವತ್ತಾದರೂ ಒಂದಿನ ಯಾವುದಾದ್ರು ಒಂದು ಊರಲ್ಲಿ ಬೆಂಕಿ, ಕಾಮನ್ ಮ್ಯಾನ್ ಸಾಯೋದಲ್ಲಿ, ಕಾಮನ್ ಮ್ಯಾನ್ ಪ್ರಾಪರ್ಟಿಗೆ ಬೆಂಕಿ ಹಚ್ಚೋದು, ಇವರಿಬ್ಬರು ಸೀಸಾ ಆಡ್ತಾ ಇರೋದು. ರಾಜಕಾರಣದಲ್ಲಿ ಧರ್ಮ ಬರಬೇಕು ಅಂತ ಹೇಳ್ತಿದ್ದಾರಲ್ಲ, ಧಾರ್ಮಿಕ ಗುಣ ಹೇಳ್ತಾ ಇದ್ದಾರಾ? ಸಮತಾ ಗುಣ, ಅಖಂಡ ಪ್ರೇಮ, ಕಷ್ಟದಲ್ಲಿರೋರನ್ನ ಮೇಲೆತ್ತದು, ಸುಖದಲ್ಲಿ ತೇಲಾಡ್ತಾ ಇರೋರು ಹಂಚ್ಕೊಳ್ಳೋಂಥದ್ದು. ನನ್ನ ಹತ್ರ 100 ಎಕರೆ ಇದೆ, ನಿನ್ನ ಹತ್ರ ಭೂಹೀನ ಇದೆಯಾ, ನೀನೊಂದು 5 ಎಕರೆ ತಗೋ ಅನ್ನುವ ಧಾರ್ಮಿಕತೆ ಮಾತಾಡ್ತಾ ಇದ್ದಾರಾ? ಅಥವಾ ಒಂದು ಗುಡಿ ಕಟ್ಟ ಬಗ್ಗೆ ಮಾತಾಡ್ತಾ ಇದ್ದಾರಾ? ಧಾರ್ಮಿಕತೆ ಸರ್ವ ಜೀವಂಗಳಲ್ಲಿ ಜೀವ ಹಿಂಸೆಯ ಮಾಡದಿರಬಲ್ಲಡೆ. ಅದನ್ನು ಹೇಳ್ತಿದ್ದಾರಾ? ರಾಜಕಾರಣದಲ್ಲಿ ಧಾರ್ಮಿಕತೆ ಬರಬೇಕು ಅಂತ. ರಾಜಕಾರಣ ಅನ್ನೋದು ಸೇವಾ, ಕಷ್ಟದಲ್ಲಿರೋನಿಗೆ ಊರ್ಗೋಲು.
ಇಲ್ಲದವನಿಗೆ ಮಾತಾಡೋಕ್ಕಾಗದಿದ್ದವನಿಗೆ ಮಾತು, ನಡೆಯೋಕ್ಕಾಗದಿದ್ದವನಿಗೆ ಊರುಗೋಲು, ಹೊಟ್ಟೆ ಹಸಿದವನಿಗೆ ಊಟ. ಈ ಧಾರ್ಮಿಕತೆಯನ್ನು ಥರ ಕೇಳ್ತಿದಾರ? ಬರಬಾರ್ದು ಅಂತ ಹೇಳ್ತಿದಾರಲ್ಲ ಇವರು ಏನನ್ನು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ? ಅವ್ರು ಏನನ್ನು ತರಕ್ಕೆ ನೋಡ್ತಿದ್ದಾರೆ ಅದನ್ನು ಬರಬೇಡ ಅಂತ ಹೇಳ್ತಿದ್ದಾರೆ ಇವರು. ರಾಜಕಾರಣದಲ್ಲಿ ಧಾರ್ಮಿಕತೆ ಅಂದರೆ ಸೇವಾ, ಪಬ್ಲಿಕ್ ಸರ್ವೆಂಟ್ಸ್, ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್. ನನ್ನ ಪ್ರತಿನಿಧಿ ನನ್ನ ಒಳಿತಿಗೆ ದುಡಿಯೋದೇ ಧಾರ್ಮಿಕತೆ. ನನ್ನ ಸೇವಕ ನನ್ನ ಸೇವೆ ಮಾಡೋದೇ ಧಾರ್ಮಿಕತೆ. ಆ ಧಾರ್ಮಿಕತೆ ಬರಬೇಕು, ಈ ರೀತಿಯ ಗೊಡ್ಡು ಪುರಾಣಗಳು ಬರಬಾರ್ದು ಅಂತ ಹೇಳ್ತಿದಾರ? ಇದು ಮೌಢ್ಯ. ಮತ್ತೊಬ್ಬರನ್ನ ನಿರಾಕರಿಸೋದು, ನನ್ನ ಕಡೆಯಿಂದ ಯಾವುದೇ ಆಲ್ಟರ್ನೇಟ್ ಕೊಡದೇ ಇರೋದು ಮೌಢ್ಯ. ಆಲ್ಟರ್ನೇಟ್ ಏನು? ಅವ್ರು ಬರಬಾರ್ದು, ಇವ್ರು ಬರಬಾರ್ದು, ಇದು ಬರಬಾರ್ದು. ಎಷ್ಟು ಸಾವಿರ ವರ್ಷದಿಂದ ಈ ಮೌಢ್ಯ. ದೇವರಿದ್ದಾನೆ ಅಂತ ಒಬ್ಬ ಹೇಳ್ತಾನೆ, ಅವನು ಕಂಡಿಲ್ಲ. ದೇವರಿಲ್ಲ ಅಂತ ಹೇಳ್ತಾನೆ ಇನ್ನೊಬ್ಬ, ಅವನು ಅನ್ವೇಷಣೆ ಮಾಡೇ ಇಲ್ಲ. ಅವನು ಇದೆ ಅಂತಾನೆ, ಇವನು ಇಲ್ಲ ಅಂತಾನೆ. ಇಬ್ಬರು ನಂಬಿಕೆಯಿಂದ ಹೇಳ್ತಿದ್ದಾರೆ. ಇಬ್ಬರದು ಸ್ವಯಂ ಅಥೆಂಟಿಕ್ ಅನ್ವೇಷಣೆ ಅಲ್ಲ. ಧಾರ್ಮಿಕತೆ ಅನ್ವೇಷಣೆ. ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರವಾಗಿ ನಡೆದಿರಬೇಕು, ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು, ಇದ್ದರೆ ಜಂಗಮವಾಗಿ ಇರಬೇಕು. ಹಾಗೆ ಹೇಳಿದ್ರಲ್ಲ, ಅದು ನನಗಿಷ್ಟ. ಆದ್ದರಿಂದ ನಾನು ಅವರನ್ನು ಬೆಂಬಲಿಸ್ತೀನಿ, ಅವರನ್ನು ಪ್ರೀತಿಸ್ತೀನಿ, ಅವರ ಹೆಸರನ್ನ ತಗೊಳ್ತೀನಿ. ಬಸವಣ್ಣ ಅವರು ಇದ್ದಿದ್ರೆ ಮೌಢ್ಯನ ವಿರೋಧಿಸ್ತಿದ್ರೆ ಹೊರತು ಮೂಢರನ್ನ ವಿರೋಧಿಸ್ತಾ ಇದ್ರಾ? ಜೀಸಸ್ ಏನು ಹೇಳಿದ್ರು? ತಮ್ಮ ಶಿಲುಬೆಗೆ ಏರಿಸಿದವ್ರಿಗೂ ಏನು ಹೇಳಿದ್ರಿ? ಶಿಲುಬೆಗೆ ಏರಿಸ್ತಾ ಇರುವಾಗ ಪರಮಾತ್ಮ ಇವ್ರನ್ನ ಕ್ಷಮಿಸ್ಬಿಡು, ನಾನು ಏನು ಮಾಡ್ತಿದ್ದೀನಿ ಅಂತ ಪಾಪ ಗೊತ್ತಿಲ್ಲ ಅವ್ರಿಗೆ. ಮೌಢ್ಯದಲ್ಲಿ ಇರುವವರಿಗೆ ಮೂಢತನದಿಂದ ಈಚೆ ಬರೋದಕ್ಕೆ ಸಪೋರ್ಟ್ ಮಾಡೋದಲ್ವಾ? ಅವ್ರನ್ನ ಖಂಡಿಸುವುದಾ ಧಾರ್ಮಿಕತೆ? ಮೌಢ್ಯ ಎಂದರೆ ಅದಾಗಲೇ ಒಂದು ಸಿದ್ಧಾಂತವನ್ನು ನಂಬಿಕೊಂಡಿರೋದು, ಆ ಸಿದ್ಧಾಂತದ ಚೌಕಟ್ಟಲ್ಲಿ ಬಂದಿಯಾಗಿರುವಂಥದ್ದು, ಆ ಸಿದ್ಧಾಂತದ ಚೌಕಟ್ಟಲ್ಲಿ ಬಂದಿಯಾಗಿರುವವರ ಸಂಘ ಕಟ್ಟೋದು, ಅದಕ್ಕೆ ಪೂರಕವಾದ ವಾತಾವರಣಗಳನ್ನ ಮಾತ್ರ ಆಸ್ವಾದಿಸೋದು, ಅದಕ್ಕೆ ಆ ಇಸಮ್ಗೆ, ಆ ನಂಬಿಕೆಗಳಿಗೆ ವಿರುದ್ಧವಾಗಿ ಯಾರಿದ್ದಾರೆ ಅವರನ್ನೆಲ್ಲ ವಿರೋಧಿಸೋದು, ಅವರ ಏಳಿಗೆ ಆಗದಿದ್ದಂಗೆ ನೋಡ್ಕೊಳ್ಳೋದು, ಅವರನ್ನು ತಿರಸ್ಕರಿಸೋದು. ಮೌಢ್ಯ ಅಂದರೆ ಪೂರ್ವಾಗ್ರಹ ಪೀಡಿತರಾಗಿರೋದು. ಅನುಕ್ಷಣ ಅನುದಿನ ಬದಲಾಗ್ತಾ ಇದೆ ಪ್ರತಿಯೊಂದು. ನೀವು ಫಿಕ್ಸ್ಡ್ ಆಗೋಗಿದ್ದೀರಾ ಒಂದು ಕಡೆಗೆ. ಆ ಕಡೆ ಇರೋರು ಅಪ್ಪಿ ತಪ್ಪಿ ಒಂದು ಒಳ್ಳೇದು ಮಾಡಿದ್ರು ನೀವು ಹೊಗಳಂಗಿಲ್ಲ. ಹೊಗಳಿದ್ರೆ ನಿಮ್ಮ ಗ್ರೂಪ್ನವರೇ ಹೇಳ್ತಾರೆ ಶಿಫ್ಟ್ ಆಗಿಬಿಟ್ರಿ ಇವರು ಅಂತ. ಅಂದರೆ ಒಳಿತು ಅಂತ ಹೇಳುವ ಸ್ವತಂತ್ರ ಕಳ್ಕೊಂಡ್ಬಿಟ್ಟಿದ್ದೀರಾ ನೀವು ಪೂರ್ವಾಗ್ರಹ ಪೀಡಿತರಾಗಿ. ಬರೀ ಅವರನ್ನು ವಿರೋಧಿಸುವ ಏಕಮಾತ್ರ ಉದ್ದೇಶಕ್ಕೆ ಇಡೀ ಜೀವನವನ್ನು ಕೊಟ್ಟಿದ್ದೀರ. ಇದು ಮೌಢ್ಯ. ಯಾಕೆ? ಅವರು ಜನ ಯಾವುದೇ ಇಸಮ್ಗೆ ಗುರುತಾಗಿರಲಿ, ನೀವೊಂದು ಇಸಮ್ಗೆ ನಂಬ್ಕೊಂಡಿದ್ದೀರಾ, ಅವರೊಂದು ಇಸಮ್ಗೆ ನಂಬ್ಕೊಂಡಿದ್ದಾರೆ. ನಿಮ್ಮದೊಂದು ಮಾರ್ಗಸೂತ್ರ ಇದೆ, ಅವ್ರದ್ದೊಂದು ಮಾರ್ಗಸೂತ್ರ ಇದೆ. ನಿಮಗೆ ನಿಮ್ದು ಸರಿ, ಅವ್ರಿಗೆ ಅವ್ರದ್ದು ಸರಿ. ಆದರೆ ಇಬ್ಬರು ಚೌಕಟ್ಟನ್ನ ಬಿಟ್ಟು ಆಚೆ ಬರೋದಿಲ್ಲ. ಯಾವುದೇ ಚೌಕಟ್ಟುಗಳಿಲ್ಲದೆ ಈ ಕ್ಷಣದಲ್ಲಿ ಈಗ ಯಾವ ಪರಿಸ್ಥಿತಿ ಇದೆ
ಆ ಪರಿಸ್ಥಿತಿಗೆ ಸಮವಾಗಿ ಸಮತಾಭಾವದಿಂದ ಆ ಪರಿಸ್ಥಿತಿಯ ಒಳಗಡೆ ಹೋಗುವುದು ಧಾರ್ಮಿಕತೆ. ಅದು ಜ್ಞಾನ. ಜ್ಞಾನ 360 ಡಿಗ್ರಿ. ಆ ಜ್ಞಾನದಲ್ಲಿ ಮೌಢ್ಯವೂ ಇದೆ, ಅದೇ ಥರ ಅಜ್ಞಾನವೂ ಇದೆ. ಅಜ್ಞಾನಿಗಳು ಇದ್ದಾರೆ, ಜ್ಞಾನಿಗಳು ಇದ್ದಾರೆ. ಅದೊಂದು ಕ್ವಾಲಿಟಿ, ಜ್ಞಾನ ಅನ್ನುವ ಕ್ವಾಲಿಟಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಮೌಢ್ಯ ಕೇಡಾಗಲಿಕ್ಕೆ, ಮೌಢ್ಯ ಡಿಸಪೇರ್ ಆಗಲಿಕ್ಕೆ ಬೇಕಾಗಿರೋದು ಜ್ಞಾನದ ಬಲ. ಜ್ಞಾನ ಯಾವ ಇಸಮ್ಗೆ ಕಟ್ಟುಪಟ್ಟ ಆಗಿರೋದಲ್ಲ. ಜ್ಞಾನ ಯಾವುದೇ ಜಾತಿ, ಧರ್ಮ, ದೇಶಗಳ ಕಟ್ಟುಪಾಡಿಗೆ ಒಳಗಾಗಿರೋದಲ್ಲ, ಕಾಲಕ್ಕೆ ಒಳಗಾಗಿದ್ದಲ್ಲ, ಕಾಲಾತೀತ, ಸ್ಪೇಸ್ಲೆಸ್, ಸ್ಪೇಸ್ನ ಮೀರಿದ್ದು, ಕಾಲ ಮೀರಿದ್ದು ಜ್ಞಾನ. ಅಂತಹ ಜ್ಞಾನಕ್ಕೆ ದೇಹ ಉಪಲಬ್ಧಿ, ಮನಸ್ಸು ಉಪಲಬ್ಧಿ, ಭಾವ ಉಪಲಬ್ಧಿ. ಆ ಉಪಲಬ್ಧಿಯ ಕಡೆಗೆ ಚಲಿಸುವಿಕೆ ಧಾರ್ಮಿಕತೆ. ಆ ಚಲಿಸುವಿಕೆಗೆ ಯಾರು ಪ್ರೇರಣೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಅವರು ಸದ್ಗುರು. ಯಾವ ಜಾಗದಲ್ಲಿ ಆ ಉಪಲಬ್ಧಿಗೆ ಹೋಗಲಿಕ್ಕೆ ಅನುಕೂಲ ಇದೆ ಅವೆಲ್ಲ ಆಶ್ರಮಗಳು. ಪಶುತ್ವದಿಂದ ಹುಟ್ಟುತ್ತಾ ಹುಟ್ಟುತ್ತಾ ಪಶು, ಮನುಷ್ಯ ಎಲ್ಲ ಪ್ರಾಣಿಗಳ ಥರನೇ ಹುಟ್ಟುತ್ತಾರೆ. ಪಶುತ್ವದಿಂದ ಮನುಷ್ಯ, ಮನುಷ್ಯನಿಂದ ದೈವ, ದೈವಿಕತೆಯ ಮಟ್ಟ. ಪ್ರಾಣಿಗಳಾಗಿದ್ದವರು ಹುಟ್ಟುತ್ತಾ ಹುಟ್ಟುತ್ತಾ ಮಾನವತೆ ಕಲಿತೀವಿ. ಮಾನವತೆ ಎಂಡಲ್ಲ, ದೈವಿಕತೆ. ಲವ್ ಈಸ್ ಗಾಡ್. ಮುಗ್ಧತೆ ದೇವರು. ಬುದ್ಧ ಹೇಳಿರೋದು ಇನ್ನೋಸೆನ್ಸ್ ಈಸ್ ಗಾಡ್ಲಿನೆಸ್. ಜೀಸಸ್ ಹೇಳಿರೋದು ಲವ್ ಈಸ್ ಗಾಡ್. ಬಯಲು ಪರಮಾತ್ಮ. ಅಲ್ಲಮ ಪ್ರಭು ಗುಹೇಶ್ವರ ಲಿಂಗ ಬಯಲು, ಬಟ್ಟ ಬಯಲು. ಇಂಥ ದೈವಿ ಗುಣಗಳ ಕಡೆ ಹೋಗುವಂಥದ್ದು ಧಾರ್ಮಿಕತೆ. ಅದನ್ನು ಮಾಡದೇ ಇರೋದು ಮೌಢ್ಯ. ಅದನ್ನು ಮಾಡದೆ ಮಾಡ್ತಾ ಇರುವ ಉಳಿದೆಲ್ಲ ಕೆಲಸಗಳು ಮೌಢ್ಯ. ಯಾಕಂದರೆ ನಿನ್ನ ನಿಜ ಗುಣ, ನನ್ನ ನಿಜ ಗುಣ, ನನ್ನ ನಿಜ ಸ್ವಭಾವ, ನಿನ್ನ ನಿಜ ಸ್ವಭಾವ. ನಾನು ಒಬ್ಬನನ್ನು ಪ್ರೀತಿಸಬಲ್ಲೆ ಅಂದರೆ ಜಗತ್ತನ್ನೇ ಪ್ರೀತಿಸಬಲ್ಲಬಹುದು. ಯಾಕೆ? ಪ್ರೀತಿಗೆ ಲಿಮಿಟ್ ಇಲ್ಲ. ನಾನು ಒಬ್ಬರಿಗೆ ಅನುಕಂಪ ತೋರಿಸ್ಬೋದು, ನನ್ನ ಮಗುವಿಗೆ, ನನ್ನ ಮನೆಯಲ್ಲಿ ಅನುಕಂಪ ತೋರಿಸ್ಬೋದು ಅಂದರೆ ಇಡೀ ಜಗತ್ತಿಗೆ ಅನುಕಂಪ ತೋರಿಸ್ಬೋದು. ಅನುಕಂಪ ಬೌಂಡ್ಲೆಸ್. ನಿನ್ನೊಳಗಿರುವ ಅನುಕಂಪ, ನಿನ್ನೊಳಗಿರುವ ಪ್ರೇಮವನ್ನು ಒಂದು ಇಸಮ್ನಲ್ಲಿ ಸಿಕ್ಕಿ ಹಾಕಿಸುವುದು ಮೌಢ್ಯ. ನಿನ್ನೊಳಗಿರುವ ಸರ್ವ ಸಮಭಾವ ಗುಣನ ಒಂದು ಪದ್ಧತಿಯೊಳಗೆ ಸಿಕ್ಸಕ್ಕೆ ನೋಡೋದು ಮೌಢ್ಯ. ಅಂತಹ ಆಂತರಿಕ ಮೌಢ್ಯವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಮತ್ತು ನನ್ನ ನಿಮ್ಮೊಳಗಿರುವ ನಿಜ ಗುಣದ ಸ್ವಪ್ರಕಾಶವನ್ನು ಕಂಡುಕೊಂಡು ಎಲ್ಲರನ್ನೂ ಪ್ರೀತಿಸ್ತಾ, ಎಲ್ಲರನ್ನೂ ಒಳಗೊಳ್ತಾ, ಸರ್ವ ಸಮಭಾವದಲ್ಲಿ. ಆ ಸಮಭಾವದಲ್ಲಿ ಅಪ್ ಆ್ಯಂಡ್ ಡೌನು ಇದೆ, ಹೂವು ಮುಳ್ಳು ಇದೆ. ಅವುಗಳು ಇರುವ ಹಾಗೆಯೇ ಸುಂದರವಾಗಿದೆ. ಅವುಗಳ ಸ್ಥಾನದಲ್ಲಿ ಅವು ಸರಿಯಾಗೇ ಇದೆ. ಹಿರಣ್ಯಕಶಿಪು ರೋಲ್ ಚೆನ್ನಾಗಿ ಮಾಡದೇ ಇದ್ರೆ ನಾರಾಯಣನ್ಗೆ ಎಲ್ಲಿಂದ ಜಾಗ? ಆತನನ್ನು ಬೆಳಗ್ತಾನೆ, ಆತ ಈತನನ್ನು ಬೆಳಗ್ತಾನೆ. ಬೆಳಕಿಗೆ ಕತ್ತಲೆಯ ಬ್ಯಾಕ್ಗ್ರೌಂಡ್, ಕತ್ತಲೆಗೆ ಬೆಳಕಿನ ಪ್ರವೇಶ. ಈ ಪೂರಕ ವ್ಯವಸ್ಥೆಯಲ್ಲಿ ಸಮಗ್ರ ದ್ವೈತವು ಏಕವಾಗಿ ಏನು ಅನುಭವಿಸ್ತಾ ಇದೆ ಆ ಕಡೆ ಚಲಿಸೋದು, ಅದನ್ನು ಬದುಕೊಳ್ಳುವುದು ಮೌಢ್ಯದಿಂದ ಹೊರಬರುವಂಥ ದಾರಿ. ಇದು ಬಿಟ್ಟು ಉಳಿದವೆಲ್ಲ ಮೌಢ್ಯ ಅಂತ ಹೇಳ್ತಾ ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಮತ್ತು ಆಲಿಸಿದ ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಮಾತನ್ನ
ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.